ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P of 4, 3. Okay, ಇದು ಟೈಪ್ 2 ಮಕ್ಕಳ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P of 4, 3 ಫ್ರಮ್ ಆರಿಜಿನ್ ಅಂತ ಕೇಳ್ತಾರೆ. ಎಂತ ಮಕ್ಕಳು ಕ್ವಶನ್ ಅಂದ್ರೆ ಇದು x1 ಆಗುತ್ತೆ, ಇದು y1 ಆಗುತ್ತೆ. ಡಿಸ್ಟೆನ್ಸ್ ಕೇಳ್ತಾ ಇದಾರಲ್ಲ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ d² is equal to, ಯಾಕಂದ್ರೆ ಇರೋದೇ ಎರಡೇ ಪಾಯಿಂಟ್, ಒರಿಜಿನ್ ಇದೆ ಅಂದ್ರೆ 0, 0 ಫಾರ್ಮುಲಾ ಗೊತ್ತಲ್ಲ, x² ಪ್ಲಸ್ y². ಸೊ d² is equal to x² ಬಂದು ಏನಾಗುತ್ತೆ 4² ಪ್ಲಸ್ y² ಬಂದು ಏನಾಗುತ್ತೆ 3². ಓಕೆ, ಈಗ d² is equal to 4² and 4 is 16, 3² ಬಂದ್ಬಿಟ್ಟು 3 is 9, implies d² can be written as 25. ಓಕೆ, ಕರೆಕ್ಟ್ ಮಕ್ಕಳ? ಈಗ ಅರ್ಥ ಮಾಡ್ಕೊಳ್ಳಿ, d² is equal to 25 ಯಾವ ಟೇಬಲ್ಸ್ ಇಂದ ಹೋಗುತ್ತೆ? 5 5 is 25, ಕರೆಕ್ಟ್ ಅಲ್ಲ? 5 5 is 25 ಅಂದ್ರೆ 5² ಅಂತ ಬರೀಬಹುದು, ಕರೆಕ್ಟ್? ಪವರ್ ಸೇಮ್ ಇದೆ, ಯು ಕ್ಯಾನ್ ಕ್ಯಾನ್ಸಲ್ ಇಟ್ ಔಟ್. ಸೊ d is equal to 5. 5 ಏನು ಯೂನಿಟ್ಸ್, ನಾನು ಸೆಂಟಿಮೀಟರ್ ಮೀಟರ್ ಅಂತ ಕೊಟ್ಟಿಲ್ಲ, ಅದಕ್ಕೆ ಯೂನಿಟ್ಸು ಕಂಪಲ್ಸರಿ ಬರೀಬೇಕು. ಅರ್ಥ ಆಗ್ತಲ್ಲ?